ಗುಂಡಜ್ಜಿ ಬಾರಮ್ಮಣ್ಣಿ. ಏನ್ ಮಾಡಿದ್ದ ಅಡಿಗೆ? ನಮ್ಮ ಯಪ್ಪ ತಲೆಕಾಲು ತಂದಿದ್ದ, ಅಚ್ಚುಕಟ್ಟು ಮಾಡ್ಕೊಟ್ಟಿದ್ದ. ನಾನು ತಲೆಕಾಲು ಸಾರು ಮಾಡಿದ್ದೀನಿ. ನೀನೇನ್ ಮಾಡಿದ್ಯಾ? ನಾನು ಅಮ್ಮಣ್ಣಿ ಆ ಹುಡುಗ ಹೋದ ವಾರನೇ ಚಿಕನ್ ಸಾರು ಮಾಡಂತಿತ್ತ. ನಾನು ಕಟ್ ಮಾಡ್ಸ್ಕೊಂಬ ಅಂತಂದು ಹೇಳಿದ್ದೆ. ಅವ್ರ ಅಪ್ಪ ದುಡ್ಡು ಹಾಕಿದ್ದ. ಆ ನಾಯಿಗೆ ಬಂದಿತ್ತು. ಅದಕ್ಕೆ ಪಾಪ ಯಾಸರ್ಕೆ ತಿಂದಿಲ್ಲ ಹೋದ ವಾರನ ಅಂತಂದು ಅದಕ್ಕೆ ನಾನು ಇವಾಗ ತಂದು ಮಾಡಿದ್ ನಮ್ಮ ಚಿಕ್ಕೋಳಿ ಸಾರು. ಆ ಹುಡುಗ ಇನ್ನು ಎಲ್ಲ ನೆಗೆಕೋಯತ್ ಬಂದಿಲ್ಲ. ಆಮೇಲೆ ಬಾರಜ್ಜಿ ತಲೆಕಾಲು ಸಾರು ಮಾಡಿದ್ ಉಣ್ಕೊಂಬರಿವೆ. ಬ್ಯಾಡ ಮನೆ, ಏನ್ ನೀವೇ ತಿನ್ಕೊ ಹೋಗ್ರಿ, ನನ್ಗೇನ್ ಬ್ಯಾಡ. ಪರವಾಗಿಲ್ಲ ಬಾ, ನಿನಗೆ ಆಸೆ ಅಂತಂದು ನಾನು ಬಂದಿದ್ದೀನಿ. ಹಂಗೆ ಬರ್ಬೇಕಾರೆ ಚಿಂಟುನ್ ಕರ್ಕೊಂಡ್ ಬಾ. ಎಲ್ಲ ಅಮ್ಮಣ್ಣೆ ಆ ಹುಡುಗ ಎಲ್ಲಿ ತಿಂತೈತಿ? ಬರೀ ಕೋಳಿ ಮೀನು ಆ ಎಡಿಕಾಯಿ ತಿಂತೈತಿ ಅಷ್ಟೇ, ಇನ್ಯಾತು ತಿಮ್ಮಲ್ ಮಟನ್ನು. ಹೌದೇನು? ಸರಿ ನೀನ ಬಾ ಆಮೇಲೆ. ಹೋಗತ್ತ, ನೀವೇ ತಿನ್ರಿ, ನಾನು ಇನ್ನೆಲ್ಲಿ ಬರ್ತೀನಿ. ಅಲ್ಲ ಗುಂಡಜ್ಜಿ, ನಮಗೆ ಮಾತ್ರ ನಾಯಿ ನೀನೇನಂಗ್ ಮಾಡಿದ್ರೆ ಬಿಡೋದೇ ಇಲ್ಲ. ಕರ್ದು ಉಂಬಕ್ಕಿಕ್ಯ, ಇಲ್ಲಾಂದ್ರೆ ಸಾರನ ತಕೊಂಡ್ಬತ್ಯ. ನಮ್ಮನೆ ನೀನ್ ತಿಮ್ಮಲ್ವೇನು? ಹಂಗ ನಾವು ಅಚ್ಚಕಟ್ಟಂಗ್ ಮಾಡಲ್ವೇನು? ಅಲ್ವೇ ಅಮ್ಮಣ್ಣಿ, ಯಾಕೆ ಹಿಂಗಂತಮ್ಮ? ನನ್ಗಂತೂ ಬೇಜಾರಾಗ್ತೈತಿ. ತೆಗಿ ಅಷ್ಕೆ ಅಂತ ಬತ್ತೀನಿ ಹೇಳ ಆಮೇಲೆ. ಸರಿ ಆಯ್ತು ಬಾ. ಸರಿ ಹೇಳಿ ಬತ್ತೀನಿ. ಅಮ್ಮಣ್ಣಿ ಏನ್ ಗುಂಡಜ್ಜಿ? ಕೋಳಿ ಸಾರು ಕೊಡ್ಲೇನೆ ಒಂದಿಟ್ಟು? ಬೇಡ, ನಮ್ಮ ಮನೆಗೆ ಮಾಡ್ತೀವಲ್ಲ ಅದು ಸಾಕು. ನಮ್ಮ ಹುಡುಗರು ತಿಂತಾವೆ ಮಟನ್. ಸರಿ, ನಮ್ಮ ಮಾತು. ಅಜ್ಜಿ ಬಂತು ಬನಶಂಕರಿ ಗಾಡಿ. ಅದ ಹೆಂಗ ಆರನ್ ಮಾಡ್ಕೊಂಬತ್ತೈತ ಹಂಗಿದು ಅಲ್ಲಿಂದ ಬರುವಾಗ್ಲೇನೆ ಆರನ್ ಮಾಡ್ಕೊಂಬತ್ತೈತೆ ಅಜ್ಜಿ ಅಂತಂದು. ಇವಾಗ ಗೊತ್ತೈತಿ ಇಷ್ಟೊತ್ತು ಕುಣಿಯಕ್ ಹೋಗಿ. ಅಜ್ಜಿ ಅಜ್ಜಿ ಹೊಟ್ಟೆ ಹಸಿತಾಯ್ತು ಕಣಜ್ಜಿ. ಹೊಟ್ಟೆಗೆಲ್ಲ ಗುಡು 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 ಅಂತೈತಿ. ವಾಸನೆ ನೋಡಿದ್ರೆ ಗಮ್ಮ ಗಮ್ಮ ಅಂತೈತ್ ಕಣಜ್ಜಿ. ಏನ್ ಮಾಡಿದ್ದೆ ಅಡಿಗೆ? ಏನ್ ಮಾಡಿದೀನಿ ಹೇಳು? ಚಿಕನ್ ಸಾರು ಮಾಡಿದ್ಯಾ? ನನಗೆ ಗೊತ್ತಾತು. ಚಿಕನ್ ಸಾರು ಮಾಡಿದೀನಿ. ಹೋಗು ಇಕ್ಕೊಂಡು ಉಣ್ಣೋಗು. ಚಿಂಟು ನೀನೇ ಊಟ ಮಾಡು, ನಾನು ಆಮೇಲೆ ಸಿಗ್ತೀನಿ ನಿನಗೆ. ಬಾಯ್. ಕಪ್ಪತ್ತಿಮ್ಮಣ್ಣ ಮಾಡ್ಕೊಂಡಜ್ಜಿ ನನ್ನ ಕಪ್ಪತ್ತಿಮ್ಮಣ್ಣ ಅಂತಾನೆ. ಆ ಹುಡುಗ ಮಾತಿಗ ಉಮ್ತೈತೆ. ಬಾ ನೀನು ಊಟ ಮಾಡಿವೆ. ಬೇಡ ಕಣಜ್ಜಿ, ನೀವು ಊಟ ಮಾಡ್ರಿ, ನಾನು ಮಂಟಕ್ಕೆ ಹೋಗಿ ಉಮ್ತೀನಿ. ನಮ್ಮ ಅಮ್ಮ ಮಾಡೈತೆ ಅಡಿಗೆ. ಅಲ್ಲ ಹೋಗಿ ಏನ್ ತಿನ್ಬೇಡ. ನಮ್ಮನೆ ಚಿಕನ್ ಸಾರು ಮಾಡೈತೆ ನಮ್ಮ ಗುಂಡಜ್ಜಿ. ತಿನ್ನಕ್ಕೆ ಪುಣ್ಯ ಬೇಕು. ಬಾಯಿ ಮುಚ್ಕೊಂಡ್ ಬಾ. ಯಾವಾಗ ಬೇಡ ತಿನ್ನ ಜಾಡ್ಸಾದ್ರೆ ನನ್ನ ಮಗನೇ ಹೋಗಿ ಗಾಡಿ ಕಚ್ಕೊಬೇಕು. ಸುಮ್ಮನೆ ಡ್ರಾಮಾ ಮಾಡ್ಬೇಡ ಬಾ. ಅಲ್ವಲ್ಲ ಪಾಪ ಕಿರಣ, ಹುಡುಗ ಅಷ್ಟೇ ಹೇಳ್ತೈತೆ ಬಾರ ಊಟ ಮಾಡು. ಸರಿ ಕಣಜ್ಜಿ ಆಯ್ತು. ಯಾಕಲ್ಲ ಹಂಗಿನ್ ಕಣಿಜ ಬಾರಲ್ಲ ಕುಕ. ಗುಂಡಜ್ಜಿ ಅಂದ್ರೆ ಗುಂಡಜ್ಜಿ ಕಣ. ಎಂತ ಆಸನಕ್ ಮಾಡತ್ತಲ್ಲೇ ಸಾರು. ಯಾಯ್ ನಮ್ಮ ಅಜ್ಜಿ ನೇನ ಅನ್ಕಣಿಜ್ಜ ನಾಡಿ ಎಂತ ಚೆನ್ನಾಗಿ ಮಾಡಿ ಸಾರು. ನಮ್ಮ ಅಜ್ಜಿ ಚಿಕನ್ ಮಾಡೋದಾಗೆ ಮಟನ್ ಮಾಡೋದ್ರೆ ಎಕ್ಸ್ಪರ್ಟ್. ಅಂದ್ರೆ ನಾನು ಮಟನ್ ತಿಮ್ಮಲ್ಲ. ನಮ್ಮ ಅಜ್ಜಿ ಒಂದು ತಿಮ್ಮದ್ ಪಾಪ, ನಾನ್ ತಿಮ್ಮಲ್ಲ ಅಂತ ನಮ್ಮ ಅಜ್ಜಿನೂ ತಂದು ತಿಮ್ಮಲ್ಲ. ಯಾರನ್ನ ಮಾಡಿದ್ರೆ ಕರ್ಕೊಂಡೋಗಿ ಹುಂಬಕ್ಕಿಕ್ತಾರೆ ನಮ್ಮ ಅಜ್ಜಿಗೆ. ಲೇ ಮಟನ್ ತಿಂದ್ರೆ ಅಂತ ಚೆನ್ನಾಗಿರ್ತದ ಗೊತ್ತೇನಾ? ತಿನ್ಬೇಕು ಮಟನ್. ಇಲ್ಲ ಸ್ವಾಮಿ, ನಾನ್ ತಿಮ್ಮಲ್ಲ. ನನಗೆ ಮಟನ್ ತಿಂದ್ರೆ ಮೈಯಾಗೆಲ್ಲ ಗುಳ್ಳೆಗಳಾಗ್ತಾವ ಕಣೋ. ಕೆರ್ಕೊಂಡು ಸಾಕಾಗ್ತೈತಿ. ಇವನ್ಯಾವಲ್ಲ ಮಟನ್ ಸಕ್ಕತ್ತಾಗಿರ್ತೈತಿ. ನಿನಗೆ ಇಷ್ಟ ನೀನ್ ತಿನ್ನಪ್ಪ, ನನ್ಗಿಷ್ಟ ಇಲ್ಲ. ನಾನು ಚಿಕನ್ನೇ ತಿನ್ಕೊಂತೀನಿ. ಪಾಪ ಹೆಂಗೈತಲ್ಲ ಅಜ್ಜಿ? ಸಕ್ಕತ್ತಾಗೈತ್ ಕಣಜ್ಜಿ, ಚೆನ್ನಾಗೈತ್ ಕಣಜ್ಜಿ. ಬರ್ರಿ ನಮ್ಮ ಮನೆ ಚಿಕನ್ ಸಾರು ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮಾಡ್ಕೊಳಗಿರಂತ ಎಲ್ಲಾರನ್ನ. ಹಂಗೇನೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಬಾಯ್.